ಮೊದಲನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧಗೊಳಿಸುವ ಅಂಗ ಯಾವುದು? ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೂತ್ರಪಿಂಡ, ಡಿ ಯಕೃತ್ತು. ಉತ್ತರ ಸಿ ಮೂತ್ರಪಿಂಡ. ಹಸಿರು ಸಸ್ಯಗಳು ಯಾವ ಪ್ರಕ್ರಿಯೆಯಿಂದ ಆಹಾರ ತಯಾರಿಸುತ್ತವೆ? ಎ ಉಸಿರಾಟ, ಬಿ ಜೀರ್ಣಕ್ರಿಯೆ, ಸಿ ಫೋಟೋಸಿಂಥೆಸಿಸ್, ಡಿ ಆವಿಕರಣ. ಉತ್ತರ ಸಿ ಫೋಟೋಸಿಂಥೆಸಿಸ್. ವಿದ್ಯುತ್ ಪ್ರವಾಹದ ಮಾಪಕ ಯಾವುದು? ಎ ವೋಲ್ಟಾಮೀಟರ್, ಬಿ ಬ್ಯಾರೋಮೀಟರ್, ಸಿ ಅಮ್ಮೀಟರ್, ಡಿ ತಾಪಮಾನ. ಉತ್ತರ ಸಿ ಅಮ್ಮೀಟರ್. ಶ್ವಾಸಕೋಶಗಳಲ್ಲಿ ಯಾವ ಅನಿಲ ಹೀರಿಕೊಳ್ಳಲ್ಪಡುತ್ತದೆ? ಎ ಕಾರ್ಬನ್ ಡೈಆಕ್ಸೈಡ್, ಬಿ ಆಮ್ಲಜನಕ, ಸಿ ನೈಟ್ರೋಜನ್, ಡಿ ಹೈಡ್ರೋಜನ್. ಉತ್ತರ ಬಿ ಆಮ್ಲಜನಕ. ನಮ್ಮ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಎ ಮಿದುಳು, ಬಿ ಹೃದಯ, ಸಿ ಯಕೃತ್, ಡಿ ಶ್ವಾಸಕೋಶ. ಉತ್ತರ ಸಿ ಯಕೃತ್. ಗಿಡಗಳು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುವ ಅಂಗ ಯಾವುದು? ಎ ಹೂವು, ಬಿ ಕಾಳು, ಸಿ ಬೇರು, ಡಿ ಎಲೆ. ಉತ್ತರ ಸಿ ಬೇರು. ಮನುಷ್ಯನ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? ಎ 300, ಬಿ 206, ಸಿ 108, ಡಿ 406. ಉತ್ತರ ಬಿ 206. ಕಪ್ಪು ಮಣ್ಣನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಎ ಗೊಬ್ಬರ ಮಣ್ಣು, ಬಿ ಹತ್ತಿ ಮಣ್ಣು, ಸಿ ಕೆಂಪು ಮಣ್ಣು, ಡಿ ಮರಳು ಮಣ್ಣು. ಉತ್ತರ ಬಿ ಹತ್ತಿ ಮಣ್ಣು. ನೀರಿನ ರಾಸಾಯನಿಕ ಸೂತ್ರ ಯಾವುದು? ಎ CO2, ಬಿ H2O, ಸಿ O2, ಡಿ NaCl. ಉತ್ತರ ಬಿ H2O. ವಿದ್ಯುತ್ ಬಲ್ಬು ಯಾವ ಶಕ್ತಿಯನ್ನು ಬೆಳಕಿಗೆ ಪರಿವರ್ತಿಸುತ್ತದೆ? ಎ ರಾಸಾಯನಿಕ ಶಕ್ತಿ, ಬಿ ವಿದ್ಯುತ್ ಶಕ್ತಿ, ಸಿ ಯಾಂತ್ರಿಕ ಶಕ್ತಿ, ಡಿ ಸೌರ ಶಕ್ತಿ. ಉತ್ತರ ಬಿ ವಿದ್ಯುತ್ ಶಕ್ತಿ. ಎಲುಬು ಮತ್ತು ಮಾಂಸ ಖಂಡಗಳನ್ನು ಜೋಡಿಸುವುದು ಯಾವುದು? ಎ ಕಾರ್ಟಿಲೇಜ್, ಬಿ ಲಿಗ್ಮೆಂಟ್, ಸಿ ನರಗಳು, ಡಿ ಶಿರ. ಉತ್ತರ ಬಿ ಲಿಗ್ಮೆಂಟ್. ಮನುಷ್ಯನ ಹೃದಯದ ಎಷ್ಟು ಕೋಣೆಗಳಿವೆ? ಎ 2 ಕೋಣೆ, ಬಿ 4 ಕೋಣೆ, ಸಿ 3 ಕೋಣೆ, ಡಿ 5 ಕೋಣೆ.
ಉತ್ತರ ಬಿ 4 ಕೋಣೆ. ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇಲ್ಲದ ಕಾರಣ ಏನಾಗುತ್ತದೆ? ಎ ಗಾಳಿ ಹೆಚ್ಚು, ಬಿ ನೀರು ಇಲ್ಲ, ಸಿ ಆಕರ್ಷಣ ಶಕ್ತಿ ಕಡಿಮೆ, ಡಿ ಕಲ್ಲುಗಳು ಮಾತ್ರ ಇವೆ. ಉತ್ತರ ಸಿ ಆಕರ್ಷಣ ಶಕ್ತಿ ಕಡಿಮೆ. ಮನುಷ್ಯನ ದೇಹದಲ್ಲಿ ಅತಿ ಚಿಕ್ಕ ಎಲುಬು ಯಾವುದು? ಎ ಕಿವಿಯ ಎಲುಬು, ಬಿ ಕೈಯ ಎಲುಬು, ಸಿ ಮೂಳೆಯ ಎಲುಬು, ಡಿ ಕಾಲಿನ ಎಲುಬು. ಉತ್ತರ ಎ ಕಿವಿಯ ಎಲುಬು. ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು? ಎ ಉಸಿರಾಟ, ಬಿ ಫೋಟೋಸಿಂಥೆಸಿಸ್, ಸಿ ಜೀರ್ಣಕ್ರಿಯೆ, ಡಿ ವಿಲೇವಾರಿ. ಉತ್ತರ ಎ ಉಸಿರಾಟ. ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಎ ಭೂಮಿ, ಬಿ ಶನಿ, ಸಿ ಗುರು, ಡಿ ಮಂಗಳ. ಉತ್ತರ ಸಿ ಗುರು ಗ್ರಹ. ಹಾಲಿನಲ್ಲಿ ಹೆಚ್ಚು ದೊರೆಯುವ ವಿಟಮಿನ್ ಯಾವುದು? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಇ. ಉತ್ತರ ಬಿ ವಿಟಮಿನ್ ಬಿ. ಎಲೆಗಳು ಹಸಿರಾಗಿರುವುದಕ್ಕೆ ಕಾರಣವೇನು? ಎ ಕ್ಲೋರೋಫಿಲ್, ಬಿ ಹೈಡ್ರೋಜನ್, ಸಿ ಆಮ್ಲಜನಕ, ಡಿ ಕಾರ್ಬನ್ ಡೈಆಕ್ಸೈಡ್. ಉತ್ತರ ಎ ಕ್ಲೋರೋಫಿಲ್. ಕಬ್ಬಿಣ ಯಾವಾಗ ಜಂಗು ಹಿಡಿಯುತ್ತದೆ? ಎ ತಂಪಿನಲ್ಲಿ, ಬಿ ನೀರು ಮತ್ತು ಗಾಳಿಯಲ್ಲಿ, ಸಿ ಮಣ್ಣಿನಲ್ಲಿ, ಡಿ ಎಣ್ಣೆಯಲ್ಲಿ. ಉತ್ತರ ಬಿ ನೀರು ಮತ್ತು ಗಾಳಿನಲ್ಲಿ. ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಬಳಸುವ ಇಂಧನ ಯಾವುದು? ಎ ಮರ, ಬಿ ಕಲ್ಲಿದ್ದಲು, ಸಿ ಎಣ್ಣೆ, ಡಿ ನೀರು. ಉತ್ತರ ಬಿ ಕಲ್ಲಿದ್ದಲು. ಮನುಷ್ಯನ ದೇಹದಲ್ಲಿ ರಕ್ತ ಸಂಚಾರವನ್ನು ನಿಯಂತ್ರಿಸುವ ಹೃದಯ, ಹೃದಯ, ಶ್ವಾಸಕೋಶ, ಸಿ ಮಿದುಳು, ಡಿ ಕಿಡ್ನಿ. ಉತ್ತರ ಎ ಹೃದಯ. ಪೆಟ್ರೋಲ್ ಮತ್ತು ಡೀಸೆಲ್ ಯಾವ ಮೂಲದಿಂದ ಸಿಗುತ್ತದೆ? ಇ ಮರ, ಬಿ ಸೂರ್ಯ, ಸಿ ಕ್ರೂಡ್ ಆಯಿಲ್, ಡಿ ಕಲ್ಲಿದ್ದಲು. ಉತ್ತರ ಸಿ ಕ್ರೂಡ್ ಆಯಿಲ್. ಯಾವ ಗ್ರಹ ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಎ ಶನಿ ಗ್ರಹ, ಬಿ ಮಂಗಳ ಗ್ರಹ, ಸಿ ಶುಕ್ರ ಗ್ರಹ, ಡಿ ಗುರು ಗ್ರಹ. ಉತ್ತರ ಬಿ ಮಂಗಳ ಗ್ರಹ. ನಮ್ಮ ದೇಹದಲ್ಲಿ ರಕ್ತ ಕೆಂಪಾಗಿರುವುದಕ್ಕೆ ಕಾರಣವೇನು? ಎ ಹಿಮೋಗ್ಲೋಬಿನ್, ಬಿ ಆಮ್ಲಜನಕ, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೀರು.
ಉತ್ತರ ಎ ಹಿಮೋಗ್ಲೋಬಿನ್.